ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಈ RRB ಟೆಕ್ನಿಷಿಯನ್ ಎಕ್ಸಾಮ್ 7th ಮಾರ್ಚಿಂದ 13th ಮಾರ್ಚ್ವರೆಗೂ ಎಕ್ಸಾಮ್ ನಡೀತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಅಂದರೆ 9th ಮಾರ್ಚ್ ನಡೆದಿರುವಂಥ ಫಸ್ಟ್ ಶಿಫ್ಟಿನ ಆ್ಯಕ್ಯುರೇಟ್ ಕ್ವಶನ್ ಮತ್ತು ಅದಕ್ಕೆ ಕೀ ಆನ್ಸರನ್ನು ಡಿಸ್ಕಷನ್ ಮಾಡೋಣ. ಯಾರ್ಯಾರು ಎಕ್ಸಾಮ್ ಬರೆದಿದ್ದೀರಾ ನಿಮ್ಮ ಕೀ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದೀರಾ, ಯಾವ ಥರ ಎಕ್ಸಾಮಲ್ಲಿ ಕ್ವಶನ್ ಬರ್ತಾ ಇದ್ದಾವೆ ಅನ್ನೋದನ್ನು ನೋಡ್ಕೊಳ್ಳಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಇಂಜಿನಿಯರ್ಗಳ ದಿನ ಎಂದು ಆಚರಿಸಲಾಗುತ್ತದೆ? ಅಲ್ಲಿ ಆಪ್ಷನಲ್ಲಿ ಕೊಟ್ಟಿದ್ದರು ಎ ಸೆಪ್ಟೆಂಬರ್ 5, ಬಿ ಜನವರಿ 12, ಸಿ ಸೆಪ್ಟೆಂಬರ್ 15, ಡಿ ಫೆಬ್ರವರಿ 28. ಇದಕ್ಕೆ ರೈಟ್ ಆನ್ಸರ್ ನಿಮ್ಮೆಲ್ಲರಿಗೂ ಗೊತ್ತು, ಆಪ್ಷನ್ ಸಿ ಸೆಪ್ಟೆಂಬರ್ 15. ನೋಡಿ, ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಇಂಜಿನಿಯರ್ಗಳ ದಿನ ಅಂತ ಆಚರಣೆ ಮಾಡ್ತೀವಿ. 2025 ಸೆಪ್ಟೆಂಬರ್ 15ರಂದು ನಡೆದಿರುವಂಥ ರಾಷ್ಟ್ರೀಯ ಇಂಜಿನಿಯರ್ಗಳ ದಿನ 58ನೇ ಆವೃತ್ತಿಯದ್ದು. ಈ ಆವೃತ್ತಿಯ ಥೀಮ್ ಡೀಪ್ ಟೆಕ್ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಡ್ರೈವಿಂಗ್ ಇಂಡಿಯನ್ಸ್ ಟೆಕ್ಟೆಡ್. ಇದನ್ನು ಮುಂದಿನ ಶಿಫ್ಟ್ಗಳಲ್ಲಿ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಪ್ರಸಿದ್ಧ ಸಂಗೀತಗಾರ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? ಆಪ್ಷನ್ಗಳು ಹೀಗೆ ಕೊಟ್ಟಿದ್ರು, ಸಿತಾರ, ಕೊಳಲು, ಶಹನಾಯಿ, ತಬಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಶಹನಾಯಿ. ನೋಡಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಶಹನಾಯಿಯ ಪ್ರಮುಖ ವಾದ್ಯಕರು. ಇವರು 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಪಡೆದಾಗ ಕೆಂಪುಕೋಟೆಯಿಂದ ಶಹನಾಯಿಯನ್ನು ನುಡಿಸ್ತಾರೆ. ಇದು ಐತಿಹಾಸಿಕ ಕ್ಷಣವಾಗಿತ್ತು. ಇವರಿಗೆ 2001ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೋಡಿ, ಸಂಗೀತ ವಾದ್ಯಕರ ಬಗ್ಗೆ ಎಲ್ಲ ಶಿಫ್ಟ್ನಲ್ಲೂ ಕ್ವಶನ್ ಇದ್ದೇ ಇರುತ್ತೆ, ಸೊ ಅವನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್ ನೋಡಿ, 1853ರ ಏಪ್ರಿಲ್ 16ರಂದು ಭಾರತದ ಮೊದಲ ಪ್ರಯಾಣಿಕ ರೈಲು ಯಾವ 2 ನಿಲ್ದಾಣಗಳ ನಡುವೆ ಓಡಿತು? ಆಪ್ಷನ್ಗಳು ಹೀಗೆ ಕೊಟ್ಟಿದ್ದರು. ಆಪ್ಷನ್ ಎ ಹೌರಾದಿಂದ ಹೂಗ್ಲಿಗೆ, ಆಪ್ಷನ್ ಬಿ ಬೋರಿ ಬಂದರ್ ಮುಂಬೈನಿಂದ ಥಾನೆಗೆ, ಆಪ್ಷನ್ ಸಿ ಬಾಂಬೆಯಿಂದ ದಾದರ್, ಆಪ್ಷನ್ ಡಿ ಮದ್ರಾಸ್ನಿಂದ ಆರ್ಕಾಟ್. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೋರಿ ಬಂದರ್ ಮುಂಬೈಯಿಂದ ಥಾನೆಗೆ. ನೋಡಿ, ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಪ್ರಯಾಣಿಕ ರೈಲು 1853 ಏಪ್ರಿಲ್ 16ರಂದು ಮಧ್ಯಾಹ್ನ 3:35ಕ್ಕೆ ಪ್ರಾರಂಭವಾಯಿತು. ಇದು ಮೊದಲು ಬೋರಿ ಬಂದರ್, ಈಗ ಅದನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಅಂತ ಕರೀತಾರೆ, ಅಲ್ಲಿಂದ ಥಾಣೆವರೆಗೂ 34 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತೆ. ಆಗ ಈ ರೈಲಿನಲ್ಲಿ 400 ಜನ ಪ್ರಯಾಣಿಕರು ಪ್ರಯಾಣ ಮಾಡಿದ್ರು. ಈ ರೈಲಿನಲ್ಲಿ 14 ಬೋಗಿಗಳಿದ್ವು. ಇದನ್ನು ಎಕ್ಸಾಮಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ. ಈ ಟೈಮ್ನಲ್ಲಿ ಭಾರತದಲ್ಲಿದ್ದ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ, ಹಾಗಾಗಿ ಅವರನ್ನು ಭಾರತೀಯ ರೈಲ್ವೆಯ ಪಿತಾಮಹ ಅಂತ ಕರೀತಾರೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, 22ನೇ ಅಖಿಲ ಭಾರತ ವಾರ್ಷಿಕ TDS ಸಮ್ಮೇಳನವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು? ಆಪ್ಷನ್ಗಳು ಹೀಗಿದ್ವು. ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಭೂಪಾಲ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಬೆಂಗಳೂರು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಭೂಪಾಲ್. ನೋಡಿ, 22ನೇ ಸಮ್ಮೇಳನವನ್ನು ಭೂಪಾಲ್ನ ಹೋಟೆಲ್ ತಾಜ್ ಲೇಕ್ ಫ್ರಂಟ್ ಹತ್ತಿರ ನಡೆಸಲಾಗುತ್ತೆ. ಇದರ ಆಯೋಜಕರಾಗಿದ್ದವರು ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಆದಾಯ ತೆರಿಗೆ ಇಲಾಖೆ ಮತ್ತು ಕೇಂದ್ರ ನೇರ ತೆರಿಗೆ ಮಂಡಳಿಯವರು ಇದನ್ನು ಆಯೋಜನೆ ಮಾಡಿದರು. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಜೆ ಥಾಮ್ಸನ್ ರವರ ಫ್ಲಮ್ ಪುಟ್ಟಿಂಗ್ ಮಾಡೆಲ್ನಲ್ಲಿ ಫ್ಲಮ್ ಏನನ್ನು ಪ್ರತಿನಿಧಿಸುತ್ತದೆ? ಆಪ್ಷನ್ ಎ ಧನಾತ್ಮಕ ಆವೇಶದ ಗೋಳ, ಆಪ್ಷನ್ ಬಿ ಋಣಾತ್ಮಕ ವಿದ್ಯುದಾವೇಶ ಎಲೆಕ್ಟ್ರಾನ್ಗಳು, ಆಪ್ಷನ್ ಸಿ ತಟಸ್ಥ ನ್ಯೂಟ್ರಾನ್ಗಳು, ಆಪ್ಷನ್ ಡಿ ಪರಮಾಣುವಿನ ನ್ಯೂಕ್ಲಿಯಸ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಋಣಾತ್ಮಕ ವಿದ್ಯುದಾವೇಶದ ಎಲೆಕ್ಟ್ರಾನ್ಗಳು. ನೋಡಿ, ಜೆ ಥಾಮ್ಸನ್ ರವರು 1897ರಲ್ಲಿ ಪರಮಾಣುವಿನ ರಚನೆಯನ್ನು ವಿವರಿಸಲು ಒಂದು ಮಾದರಿಯನ್ನು ನೀಡ್ತಾರೆ. ಅದನ್ನು ಫ್ಲಮ್ ಪುಟ್ಟಿಂಗ್ ಮಾಡೆಲ್ ಅಥವಾ ಕಲ್ಲಂಗಡಿ ಮಾದರಿ ಅಂತ ಕರೀತಾರೆ. ನಾವು ಮೊದಲು ಪುಟ್ಟಿಂಗ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಪುಟ್ಟಿಂಗ್ ಅಂದರೆ ಧನ ಆವೇಶ. ಒಂದು ಪರಮಾಣುವಿನಲ್ಲಿ ಅಂದರೆ ಒಂದು ಕಲ್ಲಂಗಡಿಯನ್ನು ಮಾದರಿಯಾಗಿ ತಗೊಂಡು ಹೇಳ್ತಾರೆ, ಒಂದು ಕಲ್ಲಂಗಡಿಯ ಕೆಂಪು ಭಾಗ ಏನೇನಿರುತ್ತಲ್ಲ ಅದು ಧನಾತ್ಮಕ ಆವೇಶವಾಗಿರುತ್ತೆ, ಅದನ್ನು ಪುಟ್ಟಿಂಗ್ ಅಂತ ಕರೀತಾರೆ. ಈಗ ಪ್ಲಮ್ ಅಂದರೆ ಕಲ್ಲಂಗಡಿಯ ಹಣ್ಣಿನಲ್ಲಿ ಇರುವಂಥ ಬೀಜಗಳು ಯಾವ ಥರ ಇರುತ್ತಲ್ಲ ಅದೇ ಥರ
ಪುಟಿಂಗ್ನಲ್ಲಿ ಫ್ಲಮ್ ಆ ಥರ ಹುದುಗಿರುತ್ತೆ. ಇದು ಋಣಾತ್ಮಕ ಆವೇಶದ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಸೊ ಇದನ್ನೆಲ್ಲರೂ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, 30ನೇ ಹಿರಿಯ ಮಹಿಳಾ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಅಂತಿಮ ಪಂದ್ಯ ಎಲ್ಲಿ ನಡೆಯಿತು? ಆಪ್ಷನ್ಗಳು ಹೀಗಿದ್ವು: ಕೋಲ್ಕತ್ತಾ, ಪಶ್ಚಿಮ ಬಂಗಾಳ, ನಾರಾಯಣ್ಪುರ್, ಛತ್ತೀಸ್ಗಢ, ಇಂಪಾಲ, ಮಣಿಪುರ, ಭುವನೇಶ್ವರ್, ಒಡಿಶಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನಾರಾಯಣ್ಪುರ್, ಛತ್ತೀಸ್ಗಢ. ನೋಡಿ, 30ನೇ ಹಿರಿಯ ಮಹಿಳಾ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯವನ್ನು ಅಕ್ಟೋಬರ್ 15, 2025ರಂದು ಛತ್ತೀಸ್ಗಢದ ನಾರಾಯಣ್ಪುರದಲ್ಲಿರುವ ರಾಮಕೃಷ್ಣ ಮಿಷನ್ ಆಶ್ರಮದ ಮೈದಾನದಲ್ಲಿ ನಡೆಸಲಾಗುತ್ತೆ. ಈ ಫೈನಲ್ ಪಂದ್ಯ ಮಣಿಪುರ ಮತ್ತು ಪಶ್ಚಿಮ ಬಂಗಾಳದ ನಡುವೆ ನಡೆಯಿತು. ಈ ಫೈನಲ್ನಲ್ಲಿ ಮಣಿಪುರ 23ನೇ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಪಶ್ಚಿಮ ಬಂಗಾಳನ್ನು 1-0 ಸ್ಕೋರ್ನಲ್ಲಿ ಸೋಲಿಸುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಹಿಮ್ಮೆಟ್ಟುವ ಮಾನ್ಸೂನ್ ಈ ಕೆಳಗಿನ ಯಾವ ಸ್ಥಳವನ್ನು ಕೊನೆಯದಾಗಿ ತಲುಪುತ್ತದೆ? ಆಪ್ಷನ್ ಎ ಜೈಪುರ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ದೆಹಲಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಚೆನ್ನೈ. ನೋಡಿ, ಭಾರತದಲ್ಲಿ ಹಿಮ್ಮೆಟ್ಟುವ ಮಾನ್ಸೂನ್ಗಳು ಪ್ರಾರಂಭವಾಗೋದು ನಾರ್ತ್ ವೆಸ್ಟಿಂದ, ಅಂದರೆ ರಾಜಸ್ಥಾನದಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದು ಕೊನೆಯದಾಗಿ ಸೌತ್ ಈಸ್ಟ್ ಆಗಿರುವಂಥ ಚೆನ್ನೈಗೆ ಕೊನೆಯದಾಗಿ ತಲುಪುತ್ತೆ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಸಣ್ಣ ಉಪಗ್ರಹ ಉಡಾವಣಾ ವಾಹನ SSLV ತಂತ್ರಜ್ಞಾನ ವರ್ಗಾವಣೆಗಾಗಿ ಇಸ್ರೋ ಈ ಕೆಳಗಿನ ಯಾವುದರೊಂದಿಗೆ 511 ಕೋಟಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ನೋಡಿ, ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ನೋಡೋದಾದರೆ ಆಪ್ಷನ್ ಸಿ ಹಿಂದೂಸ್ತಾನಿ ಏರೋನಾಟಿಕ್ಸ್ ಲಿಮಿಟೆಡ್. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, 1822ರ ಪಶ್ಚಿಮ ಘಟ್ಟಗಳಲ್ಲಿ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ರಾಮೋಸಿ ದಂಗೆಯನ್ನು ಯಾರು ಮುನ್ನಡೆಸಿದರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಚಿತ್ತೂರ್ ಸಿಂಗ್. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಜೇನುಗೂಡಿನಲ್ಲಿರುವ ಜೇನುತುಪ್ಪದ ಗುಣಮಟ್ಟ ಪ್ರಾಥಮಿಕವಾಗಿ ಈ ಕೆಳಗಿನ ಯಾವುದರನ್ನು ಅವಲಂಬಿಸಿರುತ್ತದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಲಭ್ಯವಿರುವ ಹುಲ್ಲುಗಾವಲು, ಹೂವುಗಳ ವಿಧಗಳು ಮತ್ತು ಅವುಗಳ ಸಮೃದ್ಧಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, ಸೋಡಿಯಂ ಕಾರ್ಬೋನೇಟ್ ಅಸಿಟೇಟ್ ಆಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಯಾವ ಉತ್ಪನ್ನಗಳನ್ನು ಪ್ರಾಥಮಿಕವಾಗಿ ರೂಪುಗೊಳಿಸುತ್ತದೆ? ನೋಡಿ, ಇದಕ್ಕೆ ರೈಟ್ ಆನ್ಸರ್ ಸೋಡಿಯಂ ಅಸಿಟೇಟ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ರೂಪುಗೊಳಿಸುತ್ತದೆ. ಸೊ ಇದಿಷ್ಟು ಕ್ವಶನ್ಗಳು ಮಾರ್ಚ್ 9ರ ಫಸ್ಟ್ ಶಿಫ್ಟಿನ ಕ್ವಶನ್ಗಳು. ಇದಿಷ್ಟು ಕ್ವಶನ್ಗಳು ನನಗೆ ಸ್ಟೂಡೆಂಟಿಂದ ಸಿಕ್ಕಿರೋಂಥ ಕ್ವಶನ್ಗಳಿಗೆ ನಾನು ಆನ್ಸರ್ನ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾಳೆನೂ ಕೂಡ ಮಾರ್ಚ್ 10ರ ಫಸ್ಟ್ ಶಿಫ್ಟಿನ ಕ್ವಶನನ್ನು ಡಿಸ್ಕಷನ್ ಮಾಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.